ನಗರಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ವಾಮ ಮಾರ್ಗ ಹಿಡಿದಿದ್ದು ಇದೊಂದು ಕರಾಳ ದಿನವಾಗಿದೆ ಎಂದು ಮಾಜಿ ಶಾಸಕ ಹರ್ಷವರ್ಧನ್ ಹೇಳಿಕೊಂಡಿದ್ದಾರೆ. ನಂಜನಗೂಡು ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಇದ್ದರೂ ಕೂಡ ಬಿಜೆಪಿಯ 4 ಮಂದಿ ಹಾಗೂ ಜೆಡಿಎಸ್ನ ಒಬ್ಬರು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಬೆಂಬಲ ನೀಡಿದ ಹಿನ್ನೆಲೆ ಬಿಜೆಪಿ ಸೋಲು ಕಂಡ ಕಾಂಗ್ರೆಸ್ ಜಯ ಭೇರಿ ಗಳಿಸಿತ್ತು. ಈ ಹಿನ್ನೆಲೆ ಬಿಜೆಪಿಯ ಮಾಜಿ ಶಾಸಕ ಹರ್ಷವರ್ಧನ್ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಈ ಚುನಾವಣೆ ನಂಜನಗೂಡಿಗೆ ಒಂದು ಕರಾಳ ದಿನವಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. 31 ಸದಸ್ಯರಿರುವ ನಗರಸಭೆ ಅತಿ ಹೆಚ್ಚು ಅಂದರೆ ಬಿಜೆಪಿಯ 15 ಹಾಗೂ ಮೈತ್ರಿ ಪಕ್ಷ ಜೆಡಿಎಸ್ನಿಂದ 3 ಸದಸ್ಯರು ಸೇರಿ 18 ಮಂದಿ ಸದಸ್ಯರಿದ್ದು ಗೆಲುವಿಗೆ ಬಹಳ ಸ್ಪಷ್ಟವಾಗಿತ್ತು. ಆದರೆ ಕಾಂಗ್ರೆಸ್ನವರ ವಾಮ ಮಾರ್ಗದಿಂದಾಗಿ ನಮ್ಮ ಪಕ್ಷದ 4 ಮಂದಿ ಸದಸ್ಯರಿಗೆ ಹಣದ ಆಮಿಷ ಒಡ್ಡುವ ಮೂಲಕ ಅವರನ್ನ ರೆಸಾರ್ಟ್ಗಳಲ್ಲಿ ಇರಿಸಿ ಯಾರ ಸಂಪರ್ಕಕ್ಕೂ ಸಿಗದಂತೆ ಹಾಗೂ ಅವರ ಚುನಾವಣೆಗೂ ಸಹ ಬಾರದಂತೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ನಮ್ಮ ಸದಸ್ಯರ ವಾರ್ಡ್ಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಸಾಕಷ್ಟು ಅನುದಾನ ತಂದುಕೊಟ್ಟಿದೆ, ಅಲ್ಲದೆ ಕೆಲವು ಹುದ್ದೆಗಳನ್ನ ಕೂಡ ನೀಡಿದೆ. ಇದೆಲ್ಲವನ್ನ ಮರೆತು ಕೃತಜ್ಞತೆ ಇಲ್ಲದೆ ಪಕ್ಷಕ್ಕೆ ದ್ರೋಹವೆಸಗಿದ್ದಾರೆ ಎಂದು ಸದಸ್ಯರ ವಿರುದ್ಧ ಕಿಡಿಕಾರಿದರು. ಇನ್ನು ಈ ಚುನಾವಣೆಯಲ್ಲಿ ಈಗಿನ ಶಾಸಕರು ತಮ್ಮ ರಾಜಕೀಯ ಅನುಭವವನ್ನ ಎತ್ತಿ ಹಿಡಿದಿದ್ದಾರೆ. ಆದ್ರೆ ಈಗ ನಗರಸಭೆ ಯಾರನ್ನ ತಂದು ಕೂರಿಸಿದ್ದಾರೆ? ಒಬ್ಬ ಕ್ರಿಮಿನಲ್ನಂತಹ ರೌಡಿ ಶೀಟರ್ನನ್ನ ತಂದು ಕೂರಿಸಿದ್ದಾರೆ. ಪೊಲೀಸರು ರೌಡಿ ಶೀಟರ್ ಪೆರೇಡ್ ಮಾಡಿದ್ರೆ ನಗರಸಭೆ ಅಧ್ಯಕ್ಷರೇ ಮುಂಚೂಣಿಯಲ್ಲಿರುತ್ತಾರೆ ಎಂದು ಶಾಸಕರ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದರು. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ 4 ಮಂದಿ ಸದಸ್ಯರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಚುನಾವಣಾ ಆಯೋಗ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಮುಂದಿನ 6 ವರ್ಷ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನೋಡಿಕೊಳ್ಳಲಾಗುವುದು ಎಂದರು. ನಗರ ಬಿಜೆಪಿ ಘಟಕದ ಅಧ್ಯಕ್ಷ ಸಿದ್ದರಾಜು ಮಾತನಾಡಿ, ನಮ್ಮ ಪಕ್ಷದ 4 ಮಂದಿ ಲಜ್ಜೆಗೆಟ್ಟ ಸದಸ್ಯರು ಹಣದ ಆಮಿಷಕ್ಕೆ ಬಲಿಯಾಗಿ ಕಾಂಗ್ರೆಸ್ ಬೆಂಬಲಿಸಿದ ಹಿನ್ನೆಲೆ ನಮಗೆ ಹಿನ್ನಡೆ ಉಂಟಾಯಿತು ಎಂದು ತಿಳಿಸಿದರು. ನಗರಸಭೆ ಇತಿಹಾಸದಲ್ಲಿ ಹೋಗುತ್ತೆ, ಯಾರೆಲ್ಲ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, ಬಹುಶಃ ಇನ್ನ 6 ತಿಂಗಳ ಆಮೇಲೆ ಏನಾದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ವರ್ಗಾವಣೆ ಆಯ್ತು, ಹೊಸ DSP ಏನಾದ್ರು ಬಂತು ಅಂತಂದ್ರೆ ಈ ರೌಡಿ ಶೀಟ್ ಮೆರವಣಿಗೆ ಮಾಡ್ತಾರಲ್ಲ, ಫಸ್ಟ್ ಪರೇಡ್ ಮಾಡಿಸ್ತಾರಲ್ಲ, ಅಲ್ಲಿ 1ನೇ ಸ್ಥಾನದಲ್ಲಿ ನಗರಸಭೆ ಸದಸ್ಯರು ಅಧ್ಯಕ್ಷರಾದಂಥವ್ರು ಇವತ್ತು ಫಸ್ಟೇ ಸ್ಥಾನದಲ್ಲಿ ನಿಂತ್ಕೊಂತಾರೆ. ಅಲ್ಲಿ ಇದೇನು ತೋರಿಸತ್ತೆ ಗೊತ್ತೇ? ಇದು ಸ್ಥಳೀಯ ಶಾಸಕರ ಕ್ಷೇತ್ರದ ಮೇಲೆ ಇರತಕ್ಕಂಥ ಒಂದು ಬದ್ಧತೆ, ಆ ಪ್ರಬುದ್ಧತೆ ಮತ್ತೆ ಗೆದ್ದಂಥ ಸಂದರ್ಭದಲ್ಲಿ ಏನ್ ಮಾತಾಡಿದ್ರು ಅವರು, ಕರಪ್ಷನ್ ಫ್ರೀ ಮಾಡ್ತೀನಿ ಅಂತ. ನೀ ಯಾರು ಕೂರಿಸ್ತಿದ್ಯಪ್ಪ, ನೀನ್ ಪ್ರತಿನಿಧಿಯಾಗಿ ಯಾರು ಕೂರಿಸ್ತಾ ಇದೆಯಾ ಅಲ್ಲಿ, ಇವತ್ತು ನಿನ್ನ ರಾಜಕೀಯದ ಅನುಭವವನ್ನು ಕೂಡ ಅಲ್ಲಿ ತೋರಿಸ್ತಾ ಇದೆ. 1 ವರ್ಷ 4 ತಿಂಗಳು ಇದೆ, ಇನ್ನ 1 ವರ್ಷ 2 ತಿಂಗಳು ಇನ್ನ ಚುನಾವಣೆ ನಡೀಬೇಕಿಲ್ಲ ಮುಂದೆ. ನಾವು JDS ಇವತ್ತು ನರಸಿಂಹ ನಾವೆಲ್ಲ ಹೇಳ್ತಾ ಇದ್ವಿ, ಇದು ನಮ್ಗೆ ಯಾವುದೇ ತರ ಒಂದು ರೀತಿಯಲ್ಲಿ ಒಂದು ಆಘಾತ ಬೆಳವಣಿಗೆ ಎಲ್ಲ ಇದೆ, ನಮ್ಗೆ ಶಕ್ತಿ ಕೊಟ್ಟಿದೆ. ಇನ್ನ ಯಾರು ನಂಬಬೇಕು, ಯಾರು ನಂಬಾರ್ದು, ಯಾರು ನಡೆಸ್ಕೊಂಡು ಹೋಗ್ಬೇಕು, ಏನಾಗಬೇಕು, ಇದೆಲ್ಲ ನಂದು ಒಂಥರ ಅನುಭವನೇ. ಇವರು ಒಂದು ವಿವೇಚನೆ ಇಟ್ಕೊಂಡು ನಿರ್ಧಾರ ತಗೊಬೇಕಾಗಿತ್ತಲ್ಲಿ. ನಮ್ಮ ಚುನಾವಣೆ ಆದ್ಮೇಲೆ ನಮ್ಮ ಮಹೇಶ್ ಅತ್ತಿಕಾಣಿ ವಾರ್ಡಲ್ಲಿ ಒಂದು ಬೈ ಎಲೆಕ್ಷನ್ ನಡೆಯುತ್ತೆ. ಅವತ್ತು ಅರ್ಥ ಆಗ್ಲಿಲ್ವಾ ಇವರಿಗೆ ಜನರ ಅಭಿಪ್ರಾಯ ಯಾವ ತರ ಮೂಡಿದೆ ಅಂತ? ಇತ್ತೀಚೆಗೆ ನಡೆದಂತ ಈಗ ನಡೆದಂತ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಪಕ್ಷಕ್ಕೆ 12 ಮತನ ಬಂದಿದೆ, 1 ತಟಸ್ಥ ಆಗಿದೆ, 16 ಕಾಂಗ್ರೆಸ್ನವ್ರಿಗೆ ಹೋಗಿದೆ. ನಾವು ನಮ್ಮ ಪಕ್ಷದ ಲಜ್ಜೆಗೆಟ್ಟಂತ 4 ಜನ ಸದಸ್ಯರು ನಮಗೆ ಪಕ್ಷಕ್ಕೆ ಮೋಸವನ್ನು ಮಾಡಿ ಕಾಂಗ್ರೆಸ್ಗೆ ಶಾಮೀಲಾಗಿ ಹಣದ ಆಸೆ ದುರಾಸೆಗೆ ಬಲಿಯಾಗಿದ್ದಾರೆ. ಅವ್ರ ವಿರುದ್ಧ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದ ಪರವಾಗಿ ಏನು ಶಿಸ್ತು ಕ್ರಮ ತಗೋಬೇಕು ಅದನ್ನು ಮುಂದಿನ ದಿನಗಳಲ್ಲಿ ತಗೋತೀವಿ. ಎಷ್ಟಕ್ಕೆ ಅಂತ ಗೊತ್ತಿಲ್ಲ, ಬಟ್ ಹಣದ ಆಮಿಷಕ್ಕೋಸ್ಕರ ಮೀನಾಕ್ಷಿ ನಾಗರಾಜು, ಗಾಯತ್ರಿ ಮುರುಗೇಶು, ವಿಜಯಲಕ್ಷ್ಮಿ ಕುಮಾರು ಮತ್ತೆ ಗಿರೀಶ್ ಕುಮಾರ್, 4 ತಟಸ್ಥ. ವರಿಷ್ಠರ ಜೊತೆ ಮಾತಾಡಿ ಅವರು ನಾವು ಉಪಾಧ್ಯಕ್ಷರು ಅಂತ JDS ಪಕ್ಷದಿಂದ ನಮ್ಮ ಪರವಾಗಿ ನಾವು ಘೋಷಣೆಯನ್ನು ಮಾಡಿದ್ವಿ. ಆದರೆ ರಾತ್ರೋರಾತ್ರಿ ಅವರು ಕೂಡ ಹಣದ ಆಮಿಷಕ್ಕೆ ಬಲಿಯಾಗಿ
ಕಾಂಗ್ರೆಸ್ ಪರವಾಗಿ ಅವರು ಉಪಾಧ್ಯಕ್ಷ ನಮ್ದು ರಾಜ್ಯ ಮಟ್ಟದಲ್ಲೇ ಮೈತ್ರಿಯಾಗಿ ಅವ್ರಿಗೆ ನಾವು ಸೆಂಟ್ರಲ್ ಮಿನಿಸ್ಟರ್ ಕೂಡ ಕೊಟ್ಟಿದ್ವಿ. ಆದ್ರಿಂದ ನಮ್ದು ಮಿತ್ರ ಪಕ್ಷವಾಗಿ ನಾವು ಹೊಂದಾಣಿಕೆ ಆಗಿದ್ವಿ. ಆದ್ರೆ ಅವ್ರು ರಾತ್ರಿ ಈ ತರ ಬದಲಾವಣೆ ಆಗ್ತಾರೆ ಅಂತ ನಾವು ಊಹಿಸಿರ್ಲಿಲ್ಲ.